ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಟ್ಟು 18 ದೇಶಗಳಿಂದ 250 ವಿದೇಶಿ ಕನ್ನಡಿಗರು ಭಾಗವಹಿಸಿದ್ದು, ಅತ್ಯುತ್ತಮವಾಗಿ ಜರುಗಿದ ಸಮ್ಮೇಳನಕ್ಕೆ ವಿದೇಶಗಳಿಂದ ಪ್ರಶಂಸೆಗಳು ಬರ್ತಾ ಇವೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ಮರಣಾರ್ಥವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಕನ್ನಡ ಭವನವನ್ನ ನಿರ್ಮಾಣ ಮಾಡಲಾಗಿದೆ. ಭವನದ ನಿರ್ಮಾಣಕ್ಕೆ ಸೂಕ್ತ ಸ್ಥಳವನ್ನ ಹುಡುಕಿ ಶೀಘ್ರದಲ್ಲೇ ಶಂಕುಸ್ಥಾಪನೆ ಕೈಗೊಳ್ಳಲಾಗಿದೆ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಹಾಗಾಗಿ ಅನೇಕ ದೇಶಗಳಿಂದ ಪ್ರಶಂಸೆನೂ ಬರ್ತಾ ಇದೆ. ಅವರೆಲ್ಲರಿಗೂ ಸಹ ಯಾರ್ಯಾರು ಹೊರದೇಶದಿಂದ ಈ ಸಮ್ಮೇಳನದ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ, ಯಾರು ನಮಗೆಲ್ಲ ಥ್ಯಾಂಕ್ಸ್ ಹೇಳಿದ್ದಾರೆ, ಅವರಿಗೆ ನಾನು ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅವರು ಅನೇಕ ಬಾರಿ ದುಬೈನವರು, ಲಂಡನ್ನವರು, ಅಮೇರಿಕಾದವರು ನಮ್ಮನ್ನೆಲ್ಲ ಕರೆದು ಅಕ್ಕ ಸಂಸ್ಥೆ ಇರ್ಬೋದು, ಕನ್ನಡ ಸಂಸ್ಥೆಗಳಿರ್ಬೋದು ಕರೆದು ಮಾಡಿದ್ದಾರೆ. ಅದೇ ರೀತಿ ನಮಗೊಂದು ಅವಕಾಶ ಇದ್ದಾಗ ಅವರನ್ನು ಕರೆದಿದ್ದು. ಅದೇ ರೀತಿ ನಮ್ಮ ಜೋಶಿ ವಿಶೇಷವಾಗಿ ಎಲ್ಲ ಹೋಗಿ ನಾನು ಕರಿತಾ ಇದ್ದೀನಿ ಸರ್ ಅಂತ ಆಯಿತು ಅಂತ ಹೇಳಿದ್ದೆ. ನಾನು ಆ ಥರ ಮಾಡಿದ್ದಾರೆ. ಹಾಗಾಗಿ ಇದೊಂದು ವಿಶೇಷ ಅಂತ ಹೇಳ್ತಾ, ಇನ್ನೊಂದು ನಮ್ಮ ಎಲ್ಲರ ಓವರಾಲ್ ಅಕೌಂಟ್ ನೋಡಿಲ್ಲ. ನಾವು ಅಕೌಂಟ್ ನೋಡ್ತೀವಿ, ನೋಡಿ ಯಾವ್ದು ಎಷ್ಟು ಖರ್ಚಾಗಿದೆ ಎಲ್ಲನೂ ನೋಡಿ ಅದರಲ್ಲಿ ಎಷ್ಟು ಉಳಿತಾಯ ಆಗುತ್ತೆ ಅಂತ ಅದನ್ನು ನೋಡ್ತೀವಿ. ಉಳಿತಾಯ ಕಡಿಮೆ ಆಗಲಿ ಜಾಸ್ತಿ ಆಗಲಿ ಅಥವಾ ಇನ್ನೊಂದಷ್ಟು ಅಡಿಷನಲ್ ಆಗಿ ಬರಲಿ ಬೇಕಾಗಲಿ, ಏನಾದರೂ ಒಂದು ರೀತಿ ಇಷ್ಟೊಂದು ನಾವು ಸಕ್ಸಸ್ ಆದಮೇಲೆ ಇದರ ನೆನಪಿನಲ್ಲಿ ಏನೂ ಮಾಡದೇ ಇದ್ದರೆ ಮುಂದೆ ಅಷ್ಟು ದಿವಸ ಮಾತಾಡ್ತೀವಿ, ಕರೆಗೆ ಮರೀಲೇಬೇಕಾಗುತ್ತೆ, ಮರಿತೀವಿ. ಇದು 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಗುರುತರವಾಗಿ ಒಂದು ಕನ್ನಡ ಭವನವನ್ನು ಕಟ್ಟಬೇಕು ಅಂತೇಳಿ ಸಾಹಿತ್ಯ ಪರಿಷತ್ತವರು, ಸಾಹಿತ್ಯರು, ನಾವು ಜಿಲ್ಲಾ ಆಡಳಿತ ತೀರ್ಮಾನ ಮಾಡಿದ್ವಿ. ಒಂದು ಜಾಗವನ್ನು ನೋಡಲಿಕ್ಕೆ ನಮ್ಮ DC ಅವರಿಗೆ ಆದಷ್ಟು ಬೇಗ ಹೇಳಿದ್ವಿ. ಇದನ್ನು ಆದಷ್ಟು ಬೇಗ ನಾವು ಶಂಕುಸ್ಥಾಪನೆ ಮಾಡಿ ಒಂದು ಉತ್ತಮವಾದಂಥ, ಈಗ ಅಂಬೇಡ್ಕರ್ ಭವನ ಇದೆ, ಕಲಾಮಂದಿರ, ಇನ್ನೊಂದು ಕನ್ನಡ ಭವನವನ್ನು ಕಟ್ಟಿ ಒಂದು ಸಾರ್ವಜನಿಕರಿಗೆ ಇದು ಉಪಯೋಗಿಸುವಂಥ ಒಂದು ಅವಕಾಶ ಮಾಡಬೇಕು ಅಂತ ಇದರ ನೆನಪಿನಲ್ಲಿ ಜಿಲ್ಲಾ ಮಟ್ಟದ ಒಂದು ಕನ್ನಡ ಭವನವನ್ನು ಕಟ್ಟುವಂಥ ತೀರ್ಮಾನವನ್ನು ತಗೊಳ್ತೀವಿ. ಘೋಷಣೆಯನ್ನು ಇವತ್ತು ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ಒಂದು ಇದರಿಂದ ಹೇಳಿದ್ದಾರೆ. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.